ಕುಮಾರಸ್ವಾಮಿ ಅವರು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡೋದು ತುಂಬಾ ಅಸಹ್ಯ ಆಗ್ತಾ ಇದೆ ಅಂತ ಯಾರು ಮಾತಾಡಕ್ಕೆ ಹೇಳ್ತಾ ಇದ್ದಾರೆ? ನಿಮ್ಗೆ ಅಸಹ್ಯ ಆಗ್ತಾ ಇದ್ರೆ ಯಾರು ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ಹೇಳಿ? ನಾವೇನಾದ್ರೂ ಹೋಗಿ ಕೇಳಿದೀವ? ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ವೈಖರಿ ಹೆಂಗೆ ನಡೀತಾ ಇದೆ, ಸರ್ಕಾರ ಹೇಗೆ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದ್ರೂ ಕೇಳಿದಿರಾ? ಪ್ರಬಂಧ ಬರ್ದ್ಕೊಡಿ ಅಂತ ಹೇಳಿದಿರಾ? ರೀ, ಅವರು ನಿಜವಾಗ್ಲೂ ಮಾತಾಡಬೇಕು ಅಂದ್ರೆ ಅಸಹ್ಯ ಆಗ್ತಾ ಇದ್ರೆ ಅವ್ರಿಗೆ ಅಸಹ್ಯ, ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ, ಅದ್ರ ಬಗ್ಗೆ ಮಾತಾಡ್ತಾರ? ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಅಸಹ್ಯ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋಕೆ ಅಸಹ್ಯ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡೋಕೆ ಅಸಹ್ಯ. ಏನಿದು? ಅವ್ರ ಮನೆ ಮಕ್ಕಳು ಮಾಡಿದ್ದಲ್ಲ ಅದು ಭಾಳ ಚೆನ್ನಾಗಿತ್ತಾ? ಕುಮಾರಸ್ವಾಮಿ ಅವರು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡೋದು ತುಂಬಾ ಅಸಹ್ಯ ಆಗ್ತಾ ಇದೆ ಅಂತ ಯಾರು ಮಾತಾಡಕ್ಕೆ ಹೇಳ್ತಾ ಇದ್ದಾರೆ? ನಿಮ್ಗೆ ಅಸಹ್ಯ ಆಗ್ತಾ ಇದ್ರೆ ಯಾರು ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ಹೇಳಿ? ನಾವೇನಾದ್ರೂ ಹೋಗಿ ಕೇಳಿದೀವ? ಕಾಂಗ್ರೆಸ್ ಪಕ್ಷದ ವೈಖರಿ ಹೆಂಗೆ ನಡೀತಾ ಇದೆ, ಸರ್ಕಾರ ಹೇಗೆ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದ್ರೂ ಕೇಳಿದಿರಾ? ಪ್ರಬಂಧ ಬರ್ದ್ಕೊಡಿ ಅಂತ ಹೇಳಿದಿರಾ? ರೀ, ಅವರು ನಿಜವಾಗ್ಲೂ ಮಾತಾಡಬೇಕು ಅಂದ್ರೆ ಅಸಹ್ಯ ಆಗ್ತಾ ಇದೆ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಅವ್ರಿಗೆ ಅಸಹ್ಯ, ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ, ಅದ್ರ ಬಗ್ಗೆ ಮಾತಾಡ್ತಾರ? ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಅಸಹ್ಯ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋಕೆ ಅಸಹ್ಯ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡೋಕೆ ಅಸಹ್ಯ. ಏನಿದು? ಅವ್ರ ಮನೆ ಮಕ್ಕಳು ಮಾಡಿದ್ದಲ್ಲ ಅದು ಭಾಳ ಚೆನ್ನಾಗಿತ್ತಾ?